ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಬಹಳ ದಿನಗಳ ನಂತರ ಒಂದು ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿ. ಇದು BA ಪ್ರಥಮ ಸೆಮೆಸ್ಟರ್ SEP ವಿದ್ಯಾರ್ಥಿಗಳಿಗೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಉಪಯುಕ್ತವಾಗುವಂಥ ಒಂದು ಮಾಹಿತಿಯಾಗಿದೆ. ಮುಂಬರುವ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಕೇಳಬಹುದು. ಆದ್ದರಿಂದ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಬೃಹದಾಕಾರವಾಗಿ ಬೆಳೆದ ಒಂದು ಪ್ರಬುದ್ಧ ವಿಜ್ಞಾನವಾಗಿದೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ಪದಗಳನ್ನು ಮೊಟ್ಟಮೊದಲ ಬಾರಿಗೆ ಬಳಕೆಗೆ ತಂದಿದ್ದು ಓಸ್ಲೋ ವಿಶ್ವವಿದ್ಯಾಲಯದ ರ್ಯಾಗ್ನರ್ ಫ್ರಿಶ್ ಅವರು ಆಗಿದ್ದಾರೆ. ಅವರು 1933ರಲ್ಲಿ ಈ ಪದಗಳನ್ನು ಬಳಸಿದ ತರುವಾಯ ಅನೇಕ ಅರ್ಥಶಾಸ್ತ್ರಜ್ಞರು ಈ ಪಾರಿಭಾಷಿಕ ಶಬ್ದಗಳನ್ನು ವ್ಯಾಪಕವಾಗಿ ಬಳಸಲು ಪ್ರಯತ್ನಿಸಿದ್ದರು. ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರ ಅಧ್ಯಯನದ ಸಂಪ್ರದಾಯ ವಿಧಾನವಾಗಿದೆ. ಸೂಕ್ಷ್ಮ ವಿಶ್ಲೇಷಣೆಯನ್ನು ಆಡಮ್ ಸ್ಮಿತ್, JB ಸೇ, ಡೇವಿಡ್ ರಿಕಾರ್ಡೋ, ಆಲ್ಫ್ರೆಡ್ ಮಾರ್ಷಲ್, AC ಪಿಗೋ ಮೊದಲಾದ ಅರ್ಥಶಾಸ್ತ್ರಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾಗಿ ಸೂಕ್ಷ್ಮ ಎಂಬ ಕನ್ನಡ ಪದವು ಆಂಗ್ಲ ಭಾಷೆಯ ಮೈಕ್ರೋಸ್ ಎಂಬ ಪದದ ಪರ್ಯಾಯವಾಗಿದೆ. ಮೈಕ್ರೋ ಎಂಬ ಪದವು ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಮೈಕ್ರೋಸ್ ಎಂದರೆ ಚಿಕ್ಕದು ಅಥವಾ ಸಣ್ಣದು ಅಥವಾ ದಶಲಕ್ಷದಲ್ಲಿ ಒಂದು ಭಾಗ ಎಂದರ್ಥ. ಆದ್ದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅರ್ಥವ್ಯವಸ್ಥೆಯ ಒಂದು ಘಟಕದ ಅಥವಾ ಭಾಗದ ಅಧ್ಯಯನವಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಕೆಲ ವ್ಯಾಖ್ಯಾನಗಳು. ಡೆಫಿನಿಷನ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಪ್ರೊಫೆಸರ್ ಮ್ಯಾಕೋನೆಲ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಆರ್ಥಿಕ ಘಟಕಗಳ ಅಧ್ಯಯನ ಹಾಗೂ ಈ ವೈಯಕ್ತಿಕ ಘಟಕಗಳ ನಡವಳಿಕೆಯ ವಿವರವಾದ ಪರಿಗಣನೆಯಾಗಿದೆ ಎನ್ನುವುದನ್ನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿರ್ದಿಷ್ಟ ಆರ್ಥಿಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ, ಜೊತೆಗೆ ವೈಯಕ್ತಿಕ ಘಟಕಗಳ ನಡವಳಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನು ಪರಿಗಣಿಸುತ್ತೆ ಅನ್ನೋದನ್ನು ಪ್ರೊಫೆಸರ್ ಮ್ಯಾಕೋನೆಲ್ ಅವರು ತಮ್ಮ ವ್ಯಾಖ್ಯೆಯ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಶಪಿರೋ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಸಣ್ಣ ಭಾಗಗಳೊಂದಿಗೆ ವ್ಯವಹರಿಸುತ್ತದೆ. ಅಂದರೆ ಸಣ್ಣ ಸಣ್ಣ ಘಟಕಗಳನ್ನಾಗಿ ಇದು ಅಧ್ಯಯನ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಲಿಪ್ವಿಚ್ ಅವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ಗ್ರಾಹಕರು, ಸಂಪನ್ಮೂಲ ಮಾಲೀಕರು, ವ್ಯಾಪಾರ ಸಂಸ್ಥೆಗಳಾಗಿ ಆರ್ಥಿಕ ಘಟಕಗಳ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ, ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಏನಿದು? ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯ ವೈಯಕ್ತಿಕ ಘಟಕಗಳಾದ ಗ್ರಾಹಕರು, ಉತ್ಪಾದಕರು, ಉದ್ಯಮಗಳು ಮತ್ತು ನಿರ್ದಿಷ್ಟ ಮಾರುಕಟ್ಟೆಗಳು ಇವರ ನಡವಳಿಕೆ ಹಾಗೂ ಪರಸ್ಪರ ಸಂಬಂಧಗಳ ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಒಂದು ಶಾಖೆಯಾಗಿದೆ. ಇದು ಸಣ್ಣ ಮಟ್ಟದ ಆರ್ಥಿಕ ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿ ಅಧ್ಯಯನ ಹಲವಾರು ರೀತಿಯ ಅಂಶಗಳನ್ನು ಒಳಗೊಂಡಿದೆ. ಅವುಗಳನ್ನು ಈ ಕೆಳಗಿನಂತೆ ನೋಡಬಹುದು. ಬೇಡಿಕೆಯ ಸಿದ್ಧಾಂತ. ಇದು ಸರಕುಗಳ ಬೇಡಿಕೆ ಹೇಗೆ ನಿರ್ಧರಿಸಲಾಗುತ್ತದೆ ಮತ್ತು ಬೇಡಿಕೆಯ ನಿಯಮ ಏನೆಂದು ಅಧ್ಯಯನ ಮಾಡುತ್ತದೆ. ಬೇಡಿಕೆಯ ಸಿದ್ಧಾಂತ ಗ್ರಾಹಕರ ಬೇಡಿಕೆ ಮತ್ತು ಅವನ ಗರಿಷ್ಠ ತೃಪ್ತಿಯನ್ನು ಸೂಚಿಸುತ್ತದೆ. ಅಂದರೆ ಗರಿಷ್ಠ ತೃಪ್ತಿಯನ್ನು ಪಡೆಯಲು ಗ್ರಾಹಕರು ವಿಭಿನ್ನ ಬೆಲೆಗಳಲ್ಲಿ ವಿಭಿನ್ನ ಸರಕುಗಳನ್ನು ಖರೀದಿಯ ಮೇಲೆ ತನ್ನ ಸೀಮಿತ ಆದಾಯವನ್ನು ಹೇಗೆ ವಿತರಿಸುತ್ತಾರೆ ಎಂಬುದನ್ನು ಇದು ಅಧ್ಯಯನ ಮಾಡ್ತದೆ. ಅಂದರೆ ಈ ಬೇಡಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಹೇಗೆ ಬೇಡಿಕೆ ನಿರ್ಧಾರ ಆಗುತ್ತೆ, ಬೇಡಿಕೆ ನಿಯಮ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ಅಧ್ಯಯನ ಮಾಡುತ್ತದೆ. ಅದೇ ರೀತಿಯಾಗಿ ಎರಡನೇ ಅಂಶ ಉತ್ಪಾದನಾ ಸಿದ್ಧಾಂತ. ಇದು ಸರಕುಗಳ ಉತ್ಪಾದನೆಗೆ ಸಂಬಂಧಿಸಿದಂಥ ಸಿದ್ಧಾಂತವನ್ನು ಸಹ ಅಧ್ಯಯನ ಮಾಡುತ್ತದೆ. ಅಂದರೆ ಒಂದು ಸಂಸ್ಥೆಯು ಉತ್ಪಾದನಾಂಶಗಳ ಸಹಾಯದಿಂದ ಉತ್ಪಾದನೆಯನ್ನು ನಿರ್ವಹಿಸುತ್ತದೆ. ಉತ್ಪಾದನಾ ಸಿದ್ಧಾಂತದ ಅಡಿಯಲ್ಲಿ ಒಬ್ಬರು ಉತ್ಪಾದನಾ ಕಾರ್ಯ ಮತ್ತು ಸರಕುಗಳ ಉತ್ಪಾದನೆಯನ್ನು
ನಿಯಂತ್ರಿಸುವ ನಿಯಮಗಳನ್ನು ಅಧ್ಯಯನ ಮಾಡುತ್ತದೆ. ಆದ್ದರಿಂದ ಉತ್ಪಾದನಾ ಸಿದ್ಧಾಂತವನ್ನು ಇದು ಒಳಗೊಂಡಿದೆ. ಬೆಲೆ ನಿರ್ಣಯ ಸಿದ್ಧಾಂತ. ಸೂಕ್ಷ್ಮ ಅರ್ಥಶಾಸ್ತ್ರ ಬೆಲೆ ನಿರ್ಣಯ ಸಿದ್ಧಾಂತದೊಂದಿಗೆ ವ್ಯವಹರಿಸುತ್ತದೆ. ಬೇಡಿಕೆ ಮತ್ತು ಪೂರೈಕೆಯ ಪರಿಸ್ಥಿತಿಗಳ ವಿಶ್ಲೇಷಿಸುವುದರ ಜೊತೆಗೆ ಬೆಲೆ ನಿರ್ಣಯದ ಸಿದ್ಧಾಂತವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಏಕಸ್ವಾಮ್ಯ ಮುಂತಾದ ವಿವಿಧ ಮಾರುಕಟ್ಟೆಗಳಲ್ಲಿ ಪರಿಸ್ಥಿತಿಗಳಲ್ಲಿ ಉತ್ಪಾದಿಸಲಾದ ಸರಕುಗಳ ಬೆಲೆಯನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಎನ್ನುವುದನ್ನು ಬೆಲೆ ನಿರ್ಣಯ ಸಿದ್ಧಾಂತ ನಮಗೆ ತಿಳಿಸ್ಕೊಡ್ತದೆ. ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವಾಗಲೂ ಬೆಲೆ ನಿರ್ಧಾರವಾಗುವುದು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಬೆಲೆಯ ನಿರ್ಣಯದ ಸಿದ್ಧಾಂತದೊಂದಿಗೆ ಸ್ಪಷ್ಟವಾಗಿ ವ್ಯವಹರಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು. ಆದ್ದರಿಂದ ಅದು ಬೇಡಿಕೆ ಸಿದ್ಧಾಂತವಾಗಿರಬಹುದು, ಉತ್ಪಾದನಾ ಸಿದ್ಧಾಂತವಾಗಿರಬಹುದು, ಬೆಲೆ ನಿರ್ಣಯ ಸಿದ್ಧಾಂತಗಳಾಗಿರಬಹುದು. ಇವು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಂಡಿರುತ್ತವೆ ಎನ್ನುವುದನ್ನು. ಅದೇ ರೀತಿಯಾಗಿ ಬೆಲೆ ನಿಗದಿಯ ಸಿದ್ಧಾಂತ ಉತ್ಪಾದನಾ ಅಂಶಗಳ ವಿವಿಧ ಸಹಾಯದಿಂದ ಉತ್ಪಾದಿಸಲಾದ ಸರಕುಗಳ ಮಾರಾಟದಿಂದ ಬರುವ ಆದಾಯವನ್ನು ಈ ಅಂಶಗಳ ನಡುವೆ ಬೆಲೆ ರೂಪದಲ್ಲಿ ವಿತರಿಸಲಾಗುತ್ತೆ. ಅಂದರೆ ವೇತನ ಆಗಿರಬಹುದು, ಬಡ್ಡಿ ಆಗಿರಬಹುದು ಮತ್ತು ಲಾಭ ಆಗಿರಬಹುದು. ಉತ್ಪಾದನೆಯ ಪ್ರತಿಯೊಂದು ಅಂಶದ ಬೆಲೆ ಅಂದರೆ ಸಂಭಾವನೆ ಹೇಗೆ ನಿರ್ಧರಿಸಲ್ಪಡುತ್ತದೆ ಎಂಬುದನ್ನು ಆದಾಯದ ವಿತರಣೆಯೊಂದಿಗೆ ವ್ಯವಹರಿಸುವ ಸಮಸ್ಯೆಯಾಗಿದೆ ಮತ್ತು ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಅಡಿಯಲ್ಲಿ ಅಧ್ಯಯನ ಮಾಡಲಾಗ್ತದೆ. ಅಂದರೆ ಒಂದು ವಸ್ತುಗಳಿಗೆ ಹೇಗೆ ಬೆಲೆಗಳನ್ನು ನಿಗದಿಪಡಿಸಲಾಗುತ್ತೆ ಅನ್ನೋದನ್ನು ಬೆಲೆ ನಿಗದಿಯ ಸಿದ್ಧಾಂತ ನಮಗೆ ತಿಳಿಸ್ಕೊಡ್ತದೆ. ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುತ್ತದೆ. ಅದೇ ರೀತಿಯಾಗಿ ಸಂಪನ್ಮೂಲಗಳ ಅತ್ಯುತ್ತಮ ಹಂಚಿಕೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಸಂಪನ್ಮೂಲಗಳ ಅತ್ಯುತ್ತಮ ಹಂಚಿಕೆಗೆ ಸಂಬಂಧಿಸಿದೆ. ಅಂದರೆ ಗ್ರಾಹಕರು ಆಗಿರಬಹುದು ಮತ್ತು ಉತ್ಪಾದಕರ ನಡುವೆ ಸಂಪನ್ಮೂಲಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ವಿತರಿಸಲಾಗುತ್ತದೆ. ಸಂಪನ್ಮೂಲಗಳ ಅತ್ಯುತ್ತಮ ಹಂಚಿಕೆ ಇದ್ದಾಗ ಗ್ರಾಹಕರು ಅಥವಾ ಸಂಸ್ಥೆಯು ಸಮತೋಲನದಲ್ಲಿ ಇರುತ್ತದೆ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಆದ್ದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮತೋಲನವನ್ನು ಸಾಧಿಸಲಿಕ್ಕೆ ಅಗತ್ಯವಾದ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡುತ್ತೆ. ಅದೇ ರೀತಿಯಾಗಿ ಕಲ್ಯಾಣ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರವು ಕಲ್ಯಾಣ ಅರ್ಥಶಾಸ್ತ್ರವನ್ನು ಸಹ ಅಧ್ಯಯನ ಮಾಡುತ್ತದೆ. ಕಲ್ಯಾಣ ಅರ್ಥಶಾಸ್ತ್ರವು ಆದರ್ಶ ಆರ್ಥಿಕತೆಯನ್ನು ವಿವರಿಸುತ್ತದೆ. ಇದು ಗ್ರಾಹಕರು ಮತ್ತು ಉತ್ಪಾದಕರಾಗಿ ಜನರ ಕಲ್ಯಾಣದೊಂದಿಗೆ ವ್ಯವಹರಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು. ಅದೇ ರೀತಿಯಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳು. ಸೂಕ್ಷ್ಮ ಅರ್ಥಶಾಸ್ತ್ರ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಸರಕು ಮತ್ತು ಸೇವೆಗಳ ಬೆಲೆಗಳು ಹೇಗೆ ನಿರ್ಧರಿಸಲಾಗುತ್ತದೆ ಎಂಬುದನ್ನು ಇದು ವಿಶ್ಲೇಷಣೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡುತ್ತದೆ. ಇದು ಅದರ ವ್ಯಾಪ್ತಿಯಲ್ಲಿ ಬರ್ತದೆ. ಅದೇ ರೀತಿಯಾಗಿ ಮಾರುಕಟ್ಟೆಯ ವಿಧಗಳು. ಇದು ವಿವಿಧ ರೀತಿಯ ಮಾರುಕಟ್ಟೆಗಳನ್ನು, ಉದಾಹರಣೆಗೆ ಪರಿಪೂರ್ಣ ಸ್ಪರ್ಧೆ, ಏಕಸ್ವಾಮ್ಯ ಮತ್ತು ಅವುಗಳ ಕಾರ್ಯನಿರ್ವಹಣೆಯ ಬಗ್ಗೆ ವಿಶ್ಲೇಷಣೆ ಮಾಡುತ್ತದೆ. ಅದೇ ರೀತಿಯಾಗಿ ಗ್ರಾಹಕರ ನಡವಳಿಕೆ. ಇದು ಗ್ರಾಹಕರ ಆದ್ಯತೆಗಳು, ಆಯ್ಕೆಗಳು ಮತ್ತು ಖರೀದಿಯ ನಿರ್ಧಾರಗಳು ಅವುಗಳನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಉದ್ಯಮಗಳ ನಡವಳಿಕೆ ಇದು ಉತ್ಪಾದನೆ ವೆಚ್ಚಗಳಾಗಿರ್ಬೋದು ಮತ್ತು ಲಾಭದ ಬಗ್ಗೆ ಕಂಪನಿಗಳ ನಿರ್ಧಾರಗಳನ್ನು ವಿಶ್ಲೇಷಿಸುವ ಒಂದು ಹೊಣೆಗಾರಿಕೆಯನ್ನು ಇಲ್ಲಿ ಹೊಂದಿರುತ್ತೆ. ಅದೇ ರೀತಿಯಾಗಿ ಕೊನೆಯ ಅಂಶ ಕಾರ್ಮಿಕ ಮಾರುಕಟ್ಟೆ. ಇದು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಒಳಪಡುತ್ತದೆ. ಇದು ಕಾರ್ಮಿಕರ ವೇತನ, ಉದ್ಯೋಗ ಮತ್ತು ಆದಾಯದ ಮಾದರಿಗಳನ್ನು ಅಧ್ಯಯನ ಮಾಡುತ್ತದೆ. ಹಾಗಾಗಿ ಕಾರ್ಮಿಕ ಮಾರುಕಟ್ಟೆಯು ಕೂಡ ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಇದರ ಉಪಸಂಹಾರದಲ್ಲಿ ನೋಡೋದಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಇದರ ವ್ಯಾಪ್ತಿಯಲ್ಲಿ ಗ್ರಾಹಕರ ಆಯ್ಕೆ, ಉತ್ಪಾದಕರ ಲಾಭ, ಗುರಿ, ಮಾರುಕಟ್ಟೆಯ ವಿಧಗಳು ಮತ್ತು ಸರ್ಕಾರದ ನೀತಿಗಳ ಪ್ರಭಾವ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕ ತತ್ವಗಳನ್ನು ಸೂಕ್ಷ್ಮ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲು ಹಾಗೂ ಆರ್ಥಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ, ಬೆಲೆ ಸ್ಥಿರತೆ ಮತ್ತು ಕಲ್ಯಾಣ ಗುರಿಗಳನ್ನು ಸಾಧಿಸಲಿಕ್ಕೆ
ಮಾರ್ಗದರ್ಶನ ನೀಡುತ್ತದೆ. ಇದು ಆರ್ಥಿಕ ನಿರ್ಧಾರಗಳನ್ನು ತಾರ್ಕಿಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಕೈಗೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಹಾಗಾಗಿ ಇದು ಸೂಕ್ಷ್ಮ ಅರ್ಥಶಾಸ್ತ್ರ